ನಮಸ್ಕಾರ. ಚಪ್ಪಾಳೆ ಚರಿತ್ರೆ, ಸಂಸ್ಕೃತಿ ಮತ್ತು ವಿಜ್ಞಾನ. ನೂರಾರು ಏಕೆ ಸಾವಿರಾರು ಜನ ಒಮ್ಮೆಲೆ ಹೇಗೆ ಒಂದು ವಿಷಯ, ಒಬ್ಬ ವ್ಯಕ್ತಿ ಅಥವಾ ಒಂದು ಕೆಲಸಕ್ಕೆ ಹಲವು ರೀತಿಯಲ್ಲಿ ಮೆಚ್ಚುಗೆ ಸೂಚಿಸ್ಬೋದು ಅಂತ ನಾವು ಕೇಳಿದ್ರೆ, ನಾವು ಅದಕ್ಕೆ ಉತ್ತರವಾಗಿ ಅವರೆಲ್ಲ ಒಟ್ಟಿಗೆ ಕೇಕೆ ಹಾಕ್ಬೋದು, ಸಿಳ್ಳೆ ಹೊಡಿಬೋದು, ಕೂಗ್ಬೋದು ಅಂತ ಹೇಳ್ಬೋದು. ಆದರೆ ಇವೆಲ್ಲಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡೆಯೋದು. ಚಪ್ಪಾಳೆ ಮಾನವನ ದೈನಂದಿನ ಬದುಕಿನ ಒಂದು ಅತಿ ಸಾಮಾನ್ಯವಾದ, ಅದರ ಅತ್ಯಂತ ಅರ್ಥಪೂರ್ಣ ಕ್ರಿಯೆಯಾಗೈತೆ. ಅದರಲ್ಲಿ ವೈಜ್ಞಾನಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಂಶಗಳು ಗಾಢವಾಗಿ ಬೆರೆತು ಸಾಂಕೇತಿಕಗೊಂಡಿದ್ದಾವೆ. ಕೇವಲ ತಾತ್ಕಾಲಿಕ ಸಂತೋಷ ಅಥವಾ ಮೆಚ್ಚುಗೆ ಸೂಚಿಸುವ ವಿಧಾನ ಅಲ್ಲದು. ಕೈತಟ್ಟುವಿಕೆ ಚಪ್ಪಾಳೆ ಹಲವು ತಳಹದಿಗಳಲ್ಲಿ ಮಾನವನ ಮನೋವಿಕಾಸ, ಶಾರೀರಿಕ ಮತ್ತು ಸಮಾಜ ಶಾಸ್ತ್ರದ, ಸಮಾಜ ವಿಜ್ಞಾನದ ತತ್ವಗಳು ಕೂಡ ಅದು ಪ್ರತಿನಿಧಿಸುತ್ತೆ. ಈವರೆಗೆ ದಾಖಲಾಗಿರುವ ಅತಿ ಹೆಚ್ಚು ದನಿ ಮಾಡಿದ ಚಪ್ಪಾಳೆಯ ಸಪ್ಪಳ 113 ಡೆಸಿಬಲ್ನಷ್ಟು ಇತ್ತು. ನಿಮಿಷಕ್ಕೆ 802 ಸಲ ಕೈತಟ್ಟಿ ಚಪ್ಪಾಳೆ ಹಾಕಿದ ಸಂಗತಿ ಕೂಡ ಒಂದು ದಾಖಲೆ ಆಗಿದೆ. ಸದ್ದು ಹರಡಿಸುವ ಮುಖ್ಯವಾದಂಥ ಅಂಗ ಗಂಟಲನ್ನು ಬಳಸದೆ ಹೊರಡಿಸುವ ಸದ್ದಿನಲ್ಲಿ ಚಪ್ಪಾಳೆಗೆ ಸಮನಾದದ್ದು ಇನ್ನೊಂದಿಲ್ಲ. ಚಪ್ಪಾಳೆ ಪ್ರಪಂಚದ ಎಲ್ಲ ಸಂಸ್ಕೃತಿಗಳಲ್ಲಿ ಮತ್ತು ನಾಗರಿಕತೆಗಳಲ್ಲಿ ಕಂಡುಬರ್ತದೆ. ಪ್ರದರ್ಶನಗಳಲ್ಲಿ, ಉತ್ಸವಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಜನರ ಪ್ರೀತಿಗೆಯನ್ನು ಮತ್ತು ಮೆಚ್ಚುಗೆ ಅಥವಾ ಅನುಮೋದನೆಯನ್ನು ಸೂಚಿಸೋದಕ್ಕೆ ಚಪ್ಪಾಳೆ ಒಂದು ದೊಡ್ಡ ಮಹತ್ತಾದಂಥ ಸಾಂಕೇತಿಕ ರೂಪ ಆಗೈತೆ. ಭಾರತದಲ್ಲಿ ನೃತ್ಯ, ಕುಣಿಯೋದು, ಭಜನೆ, ನಾಟಕ ಮತ್ತು ಸಾಂಸ್ಕೃತಿಕ ಮೇಳಗಳಲ್ಲಿ ತಾಳಕ್ಕೆ ತಕ್ಕಂತೆ, ತಾಳಕ್ಕೆ ಅನುಗುಣವಾಗಿ ಕೈ ತಟ್ಟೋದು, ಚಪ್ಪಾಳೆ ತಟ್ಟೋದು ಸಾಮಾನ್ಯ ಸಂಗತಿ ಆಗೈತೆ. ಚಪ್ಪಾಳೆ ಪುರಾತನ ಕಾಲದಿಂದಲೇ ಜನರ ಮೆಚ್ಚುಗೆ ಅಥವಾ ಒಪ್ಪಿಗೆ ಸೂಚಿಸುವ ಒಂದು ಮಾರ್ಗ ಪದ್ಧತಿಯಾಗಿತ್ತು. ಪುರಾತನ ಗ್ರೀಸು, ರೋಮ ಮತ್ತು ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಚಪ್ಪಾಳೆಯ ಮೂಲಕ ಪ್ರದರ್ಶನದ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಿತ್ತು. ತಾಂತ್ರಿಕವಾಗಿ ಕೈತಟ್ಟುವಿಕೆ ಅಂದರೆ ಚಪ್ಪಾಳೆ ಮೇಳದಲ್ಲಿ ಹಾಗೂ ಸಂಗೀತ ಕಚೇರಿಯಲ್ಲಿ ತಾಳಮೇಳ ಅಥವಾ ರಿದಮ್ ಕ್ಯೂ ನೀಡೋದಕ್ಕೆ ಬಳಸಲಾಗ್ತದೆ. ಸಮಾಜ ವಿಜ್ಞಾನದ ದೃಷ್ಟಿನಲ್ಲಿ ಚಪ್ಪಾಳೆ ಒಗ್ಗಟ್ಟಿನ ಸಂಕೇತ. ಜಾತಿ, ಮತ ಅಥವಾ ಭಾಷಾ ಭೇದ ಇಲ್ಲದೆ ಮಾನವರು ತಮ್ಮ ಬೆಂಬಲ ಅಥವಾ ಒಪ್ಪಿಗೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಸಾರ್ವತ್ರಿಕ ವಿಧಾನ ಇದಾಗಿದೆ. ಅತೀವ ಸಂತೋಷ ಅಥವಾ ಮೆಚ್ಚುಗೆ ಸೂಚಿಸೋದಕ್ಕೆ ಜೋರಾದ ವೇಗವಾದ ಚಪ್ಪಾಳೆ ಬಳಕೆ ಆದರೆ, ಗೌರವ ಸೂಚಿಸೋದಕ್ಕೆ ಅಥವಾ ಲಯಬದ್ಧಾಗಿ ಆಡೋದಕ್ಕೆ ನಿಧಾನಗತಿಯ ಮಧ್ಯಮ ವೇಗದ ಮಧ್ಯಮ ಸದ್ದಿನ ಚಪ್ಪಾಳೆ ಬಳಕೆಯಾಗುತ್ತೆ. ಚಪ್ಪಾಳೆ ಹೊಡೆದಾಗ ಎರಡು ಕೈಗಳ ಅಂಗೈಗಳು ವೇಗವಾಗಿ ಒಂದಕ್ಕೊಂದು ಡಿಕ್ಕಿ ಹೊಡಿತವೆ. ಆಗ ಎರಡು ಕೈಗಳ ನಡುವಿನ ಗಾಳಿಯನ್ನು ಹಠಾತ್ತಾಗಿ ಸಂಕುಚಿತಗೊಂಡು ಹೊರಗೆ ಬಂದಾಗ ಅಲೆಗಳು ಸೃಷ್ಟಿಯಾಗಿ ಶಬ್ದ ಉಂಟಾಗ್ತದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸೆಕೆಂಡಿಗೆ 2ರಿಂದ 5 ಬಾರಿ ಚಪ್ಪಾಳೆಯನ್ನು ತಟ್ಟಬಲ್ಲ. ಅತಿ ವೇಗವಾಗಿ ಚಪ್ಪಾಳೆ ತಟ್ಟುವ ವಿಶ್ವ ದಾಖಲೆ ಸೆಕೆಂಡಿಗೆ ಸುಮಾರು 17ಕ್ಕೂ ಹೆಚ್ಚು ಬಾರಿ ಇದೆ. ಚಪ್ಪಾಳೆ ಶಬ್ದದ ಸದ್ದಿನ ಮಟ್ಟವನ್ನು ಅಂದರೆ ಲೌಡ್ನೆಸ್ನ ಡೆಸಿಬಲ್ನಲ್ಲಿ ಅಳೆಯಲಾಗ್ತದೆ. ಸಾಮಾನ್ಯ ಚಪ್ಪಾಳೆ 80ರಿಂದ 90 ಡೆಸಿಬಲ್ ಇರ್ತದೆ. ಆದರೆ ಜೋರಾಗಿ ತಟ್ಟಿದ್ರೆ ಅದು 110 ಡೆಸಿಬಲ್ವರೆಗೂ ಹೋಗ್ಬೋದು. ಇದು ಸಣ್ಣ ಸೈರನ್ ಶಬ್ದಕ್ಕೆ ಸಮನಾಗಿರ್ತದೆ. ಚಪ್ಪಾಳೆ ತಟ್ಟಿದಾಗ ಚಲನ ಚೈತನ್ಯ ಅಂದರೆ ಕೈನೆಟಿಕ್ ಎನರ್ಜಿ ಸದ್ದಿನ ಅಲೆಯ ಚೈತನ್ಯವಾಗಿ ಬದಲಾಗ್ತದೆ. ಈ ಸದ್ದಿನ ಮರುಕಳಿಕೆ ಅಂದರೆ ಫ್ರೀಕ್ವೆನ್ಸಿ ಸಾಮಾನ್ಯವಾಗಿ 2200ರಿಂದ 2800 ಹರ್ಟ್ಸ್ ಅಂದರೆ ಕಂಪನಾಂಕ ಫ್ರೀಕ್ವೆನ್ಸಿ ವಲಯದಲ್ಲಿ ಇರ್ತದೆ. ಒಂದು ಕೈ ಇನ್ನೊಂದು ಕೈನ ತಟ್ಟುವ ಜಾಗ, ವೇಗ ಮತ್ತು ಕಾಲದ ಅಂತರಗಳು ಹಲವು ಮರುಕಳಿಕೆಯ ಅಲೆಗಳನ್ನು ಉಂಟು ಮಾಡ್ತವೆ. ಈ ಅಲೆಗಳ ನಡುವೆ ಸಾಂಗತ್ಯದ ತಾಳ ಇರೋದಿಲ್ಲ. ಆದ್ದರಿಂದಲೇ ತಬಲ ಬಡಿದಾಗ ನಿರ್ದಿಷ್ಟ ತಾಳ ಉಂಟಾಗೋ ರೀತಿಯಲ್ಲಿ ಚಪ್ಪಾಳೆ ಹಾಕಿದಾಗ ಉಂಟಾಗೋದಿಲ್ಲ. ಚಪ್ಪಾಳೆ ವಿಕಸನದ ಹಾದಿನಲ್ಲಿ ಉದ್ರೇಕದ ಒಂದು ಅಭಿವ್ಯಕ್ತಿಯಾಗಿ ಎಚ್ಚರಿಕೆಯ ಭಾವವಾಗಿ ರೂಪುಗೊಂಡಿರುವ ಸಾಧ್ಯತೆಗಳಿದ್ದಾವೆ. ಇದು ಸದ್ದು ಹೊರಡಿಸುವ ಗಂಟಲಿನ ಕೆಲಸವನ್ನು ಕೈಗೆ ಒಪ್ಪಿಸಿದಂತೆ. ಡೆಸ್ಮಂಡ್ ಮಾರಿಸ್ ಅಂತಕ್ಕಂಥ ಒಬ್ಬ ಮಾನವರ ನಡವಳಿಕೆ ಅಧ್ಯಯನದ ವಿಜ್ಞಾನಿ ಚಪ್ಪಾಳೆ ಅಂತ ಹೇಳಿದ್ರೆ ದೂರದಿಂದ ಮೆಚ್ಚುಗೆಯಲ್ಲಿ ಬೆಂತಟ್ಟೋದಕ್ಕೆ ಸಮ ಅಂತ ವಾದ ಮಾಡಿದ್ದಾನೆ. ಇನ್ನು ಕೆಲವು ಸಮಾಜ ವಿಜ್ಞಾನಿಗಳು ಚಪ್ಪಾಳೆ ಅಂತ ಹೇಳಿದ್ರೆ ಸಂತೋಷ ಉಂಟು ಮಾಡಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಕೊಡ್ತಕ್ಕಂಥ ಭಾವುಕ ಕಾಣಿಕೆ ಅಂತ ಹೇಳ್ತಾರೆ. ಜರ್ನಲ್ ಆಫ್ ದಿ ರಾಯಲ್ ಸೊಸೈಟಿನಲ್ಲಿ ಪ್ರಕಟವಾದಂಥ ಒಂದು ಲೇಖನದಲ್ಲಿ ಚಪ್ಪಾಳೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯವನ್ನು ಮೀರಿ ಗುಂಪಿನ ಅಭಿಪ್ರಾಯದ ಜೊತೆಗೆ ಬೆರೆತು ಮನ್ನಣೆ ನೀಡುವಂಥ ಕ್ರಿಯೆ ಅಂತ ವಾದಿಸ್ತಾರೆ. ಚಪ್ಪಾಳೆಗೆ ಗಂಡು ಹೆಣ್ಣು ಅನ್ನುವ ಲಿಂಗ ತಾರತಮ್ಯ ಆಗಲಿ ಮತ್ತು ಭಾಷೆಯ ಹಂಗಾಗಲಿ ಇಲ್ಲದೆ ಇರೋದ್ರಿಂದ ವ್ಯಕ್ತಿ ಗುಂಪಿನ ಜೊತೆಗೆ ಬೆರೆಯೋದಕ್ಕೆ, ಗುರುತಿಸ್ಕೊಳ್ಳೋದಕ್ಕೆ ಬಹಳ ಸುಲಭವಾದಂಥ ಒಂದು ದಾರಿ ಆಗುತ್ತೆ. ಮೆಚ್ಚುಗೆಗಾಗಿ ಹೆಬ್ಬರಳಿನ ಮೇಲೆತ್ತಿ ತೋರಿಸೋದು, ಕೈ ಬೀಸಿ ತೋರಿಸೋದಕ್ಕಿಂತ ಸದ್ದು ಮಾಡುವ ಚಪ್ಪಾಳೆ ಹೆಚ್ಚು ನಾಟಕೀಯವಾಗಿರುತ್ತೆ. ಜನರೆದುರು ಆಟಗಳನ್ನ ಪ್ರದರ್ಶನ ಮಾಡೋರು ಹಾಗಾಗಿ ಜನ ಚಪ್ಪಾಳೆ ಹೊಡೆಯುವಂತೆ ಕೇಳ್ಕೊಳ್ತಾರೆ. ಚಪ್ಪಾಳೆ ಮೆಚ್ಚುಗೆ ಸಂಕೇತ ಆಗಿರೋದ್ರಿಂದಲೇ ಪ್ರದರ್ಶನ ನೀಡೋ ನನಗೆ ಮೆಚ್ಚುಗೆ, ಜನ ಬೆಂಬಲ ಇರುವ ಭಾವನೆಗಳನ್ನ ಅದು ಹುಟ್ಟಾಕುತ್ತೆ. ಮುಖಂಡರು, ಮುಂದಾಳುಗಳು ತಮ್ಮ ಹಿಂಬಾಲಕರು ಹಾಗಾಗಿ ಚಪ್ಪಾಳೆ ತಟ್ಟಿ ತಮ್ಮನ್ನ ಒಪ್ಪಬೇಕಂತ ಬಯಸ್ತಾರೆ. ಸಾಮಾನ್ಯ ಶಕೆ ಪೂರ್ವ 3ನೇ ಶತಮಾನದಲ್ಲಿದ್ದಂಥ ಗ್ರೀಕ್ ದೊರೆ ಕ್ಲೀಸ್ತೆನಿಸ್ಸು ಚಪ್ಪಾಳೆ ತಟ್ಟೋದು ನಾಗರಿಕರ ಕರ್ತವ್ಯ, ರಾಜನನ್ನ ಬೆಂಬಲಿಸೋದಕ್ಕೆ ಚಪ್ಪಾಳೆ ತಟ್ಟಬೇಕು ಅಂತ ಹೇಳಿರ್ತಾನೆ.
19ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ನಾಟಕ ಪ್ರದರ್ಶನ ಮತ್ತು ಸಂಗೀತದ ಗೋಷ್ಠಿಗಳನ್ನ ನಡೆಸ್ತಾ ಇದ್ದಂಥ ಕಂಪನಿಗಳು ತಕ್ಕ ಸಮಯದಲ್ಲಿ ಚಪ್ಪಾಳೆ ಹೊಡೆಯೋದಕ್ಕೆ ಜನರನ್ನ ನೇಮಿಸ್ಕೊಳ್ತಾ ಇರ್ತವೆ. ಇವರು ಗೊತ್ತಾಗದಂತೆ ಪ್ರೇಕ್ಷಕರನ್ನ ನೋಡುಗರ ಜೊತೆ ಸೇರಿ ಚಪ್ಪಾಳೆ ಹೊಡೆಯುವ, ನಗುವ, ಶಹಬ್ಬಾಸ್ ಅಂತ ಕೂಗು ಹಾಕುವ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇದು ಚಪ್ಪಾಳೆ ವ್ಯಕ್ತಿಯ ಅಭಿಪ್ರಾಯ ಆಗಿರದೆ ಒಂದು ರೀತಿಯಲ್ಲಿ ಸಾಮೂಹಿಕ ಪ್ರೇರಣೆ ಆಗಿರ್ತೈತೆ. ಧ್ವನಿ ಮತ್ತು ಚಿತ್ರ ರೆಕಾರ್ಡಿಂಗ್ ತಂತ್ರಜ್ಞಾನ ಬರೋದಕ್ಕೆ ಮೊದಲು ಒಬ್ಬ ವ್ಯಕ್ತಿ ಪ್ರದರ್ಶನ ಮತ್ತು ಹಾಡುಗಳನ್ನ ರಂಗಮಂದಿರ ಮತ್ತು ಗೋಷ್ಠಿಗಳಿಗೆ ಹೋಗಿ ಮಾತ್ರ ಕೇಳಬಹುದಾಗಿತ್ತು. ಆಗ ಗುಂಪಿನ ಜೊತೆಗೆ ಹುಮ್ಮಚ್ಚಿನಿಂದ ಚಪ್ಪಾಳೆ ತಟ್ಟಿ ಮೆಚ್ಚುಗೆ ಸೂಚಿಸೋದು ಸಹಜವಾಗಿ ಕಾಣ್ತಾ ಇತ್ತು. ಮೊಬೈಲ್ ಕೈಯಲ್ಲಿ ಇಂದು ಬಂದು ಲಕ್ಷಾಂತರ ದೃಶ್ಯ, ಹಾಡುಗಳು, ಭಾಷಣಗಳು, ಪ್ರದರ್ಶನಗಳು ಒಂದರ ನಂತರ ಇನ್ನೊಂದು ಹೊರದು ಬರುವ ಕಾಲದಲ್ಲಿ ಚಪ್ಪಾಳೆ ತಟ್ಟಿ ಯಾರಿಗೆ ಮೆಚ್ಚು ಸೂಚಿಸೋದು, ಎಲ್ಲಿ ಮೆಚ್ಚುಗೆ ಸೂಚಿಸೋದು? ಆ ತಟ್ಟಿದಂಥ ಚಪ್ಪಾಳೆಯ ಮೂಲಕ ಸೂಚಿಸಿದಂಥ ಮೆಚ್ಚುಗೆ ತಲುಪೋದಾದರೂ ಯಾರಿಗೆ? ಈ ಕಾಲದ ಪರಿಸ್ಥಿತಿ ಹೇಗಿದ್ದರೂ ಕೂಡ ಸಭೆ ಸಮಾರಂಭಗಳಲ್ಲಿ ಚಪ್ಪಾಳೆ ತಟ್ಟೋದು ಇನ್ನೂ ನಿಂತಿಲ್ಲ. ಪ್ರಧಾನಿ ಮಂತ್ರಿ ಅಥವಾ ಪುಡಾರಿ ಅಸಂಬದ್ಧ ಮಾತುಗಳನ್ನ ಆಡಿದವರು ಕೂಡ ಜನ ಚಪ್ಪಾಳೆ ತಟ್ಟುವ ಅನಿವಾರ್ಯತೆ ಈಗ ಉಂಟಾಗಿದೆ. ಗುಂಪಿನ ಜೊತೆ ನೀವು ಇದ್ದು ಮನದ ಮಾತಿಗೆ ಚಪ್ಪಾಳೆಯನ್ನು ತಟ್ಟದೇ ಇದ್ರೆ ದೇಶದ್ರೋಹಿನೂ ಕೂಡ ಆಗ್ಬೋದು. ಹಲವು ಸಲ ನಮಗೆ ಬೇಕಿಲ್ಲದಿದ್ರು ಎದ್ದು ನಿಂತು ಚಪ್ಪಾಳೆ ಹೊಡೆಯೋದು ಈಗ ಶಿಷ್ಟಾಚಾರವಾಗಿ ಬದಲಾಗೈತೆ. ಮಾನವನ ವಿಕಾಸದಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿಗಳಲ್ಲಿ ಹಲವಾರು ನಡವಳಿಕೆಗಳು ಬಹಳ ಪುರಾತನ ಕಾಲದಿಂದ ಹರಿದು ಬಂದಿದ್ದಾವೆ. ಅವುಗಳಿಗೆ ವೈಜ್ಞಾನಿಕ ವಿವರಣೆಗಳಿರೋ ರೀತಿಯಲ್ಲಿ ಸಾಂಸ್ಕೃತಿಕ ಮತ್ತು ಇತರ ಸಾಮಾಜಿಕ ವಿವರಣೆಗಳು ಕೂಡ ನಾವು ಕೊಡ್ಬೋದು. ಅಂಥವುಗಳಲ್ಲಿ ಚಪ್ಪಾಳೆ ಒಂದು. ಮಾನವನ ಇಂತಹ ಇನ್ನಿತರ ನಡವಳಿಕೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.